ಇಲ್ಲೊಂದು ಐಷಾರಾಮಿ ಲೇಔಟ್ ಇದೆ, ಹೆಸರಿಗಷ್ಟೇ ಇದೆ ಐಷಾರಾಮಿ ಲೇಔಟ್. ಆದ್ರೆ ಅದರ ಅಸಲಿ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ನೋಡಿ. ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ, ಬಡಾವಣೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ನ ಕರ್ಮಕಾಂಡ ಇದು. ರಾಜಕಾಲುವೆ ಮೇಲೆ ಇಡೀ ಲೇಔಟ್ ನಿರ್ಮಾಣ ಆಗಿದೆ. ಈಗ ಜಿಬಿಎ ನೋಟಿಸ್ ಕೊಟ್ಟಿದೆ, ತೆರವು ಮಾಡಬೇಕು ಅಂತ. ನೋಟಿಸ್ ಕೊಟ್ಟು ಸುಮಾರು 12 ದಿನ ಆಯಿತು. 1 ತಿಂಗಳ ಒಳಗೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಮನೆ ಮಾರುವಂತಿಲ್ಲ ಅಂತ ಕೂಡ ಜಿಬಿಎ ಸೂಚನೆ ಕೊಟ್ಟಿದೆ. ಆದ್ರೂ ಕೂಡ ಇಲ್ಲಿರುವಂತಹ ಬಿಲ್ಡರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜನಸಾಮಾನ್ಯರಿಗೆ ಅಲ್ಲಿರುವಂತಹ ಮನೆಯನ್ನ ಮಾರುವುದಕ್ಕೆ ಹೊರಟಿದ್ದಾರೆ. ಜನರಿಗೆ ಟೋಪಿ ಹಾಕೋದಕ್ಕೆ ಲೇಔಟ್ ಸೃಷ್ಟಿಕರ್ತರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಲ್ಡರ್ಸ್ ಕಳ್ಳಾಟ ಬಠ ಬಯಲಾಗಿದೆ. ಶರವಣ ಲೇಔಟ್ನ ಕರ್ಮಕಾಂಡ ಆಯಿತು. ನೋಟಿಸ್ ಕೊಟ್ಟಿದ್ದಾರೆ ನೋಡಿ. ಜಿಬಿಎ ಕೊಟ್ಟಿರುವಂತಹ ನೋಟಿಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ಆ ಮನೆ ಇದು ಹೊರಮಾವು ಇದೆಯಲ್ಲ ಸರ್, ಅದು ಎಷ್ಟು ಸರ್ ಒಂದು ಮನೆಗೆ? ಯಾವ್ದೆಲ್ಲ? ಹೊರಮಾವು ಯಾವುದು ಸರವಣ ಲೇಔಟ್ ಏನೋ ಇದೆಯಲ್ಲ, ಹೌದೌದು. ಎಷ್ಟು ಸರ್ ಅದೊಂದು ಮನೆಗೆ? ಒಂದೊಂದು ಮನೆ ಒಂದೊಂದು ರೇಟ್ ಇದೆ ಸರ್. 800 ಸ್ಕ್ವೇರ್ ಫೀಟ್ ಇದೆ, 1000 ಇದೆ, 1100 ಇದೆ. 800 ಸ್ಕ್ವೇರ್ ಫೀಟ್ ಆದ್ರೆ ಎಷ್ಟು ಸರ್? 135 ಸರ್. 1,35,00,000. ಹೌದು. ಅದ್ರಲ್ಲಿ ಈಗ ವೇಕೆನ್ಸಿ ಇದೆಯಾ, ಎಲ್ಲ ಫಿಲ್ ಆಗಿದೆಯಾ? ವೇಕೆನ್ಸಿ ಇದೆ ಸರ್. ಇದೆಯಾ? ಅದೇನಾದ್ರು ಪ್ರಾಬ್ಲಮ್ ಅಲ್ಲಿ ಇದೆಯಾ ಸರ್ ಜಿಬಿ ಅದೇನಾದ್ರು? ಅದೇ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಈಗ ಮಾಡಿದಾರಲ್ಲ ಗವರ್ಮೆಂಟ್, ಅದು ಪ್ಲಾನ್ ಅಪ್ರೂವಲ್ ಇಲ್ದಿರಂಗ ಕಟ್ಟಿದಿರ ಅಂತ ಈಗ ಮಾಡಿದ್ದಾರೆ. ಅದರದ್ದು ಮಾಡ್ತೀವಿ ಸರ್. ಅದನ್ನೆಲ್ಲ ಕ್ಲಿಯರ್ ಮಾಡಿನೇ ಮಾಡ್ತೀವಿ. ಹೌದಾ? ಈಗ ನಾವು ತಗೋಬೇಕಂದ್ರೆ ಡೈರೆಕ್ಟ್ ನೀವು ಈಗ ಮಾರಾಟ ಮಾಡ್ತೀರಾ ಹಿಂಗೆ? ಮಾಡ್ತೀವಿ ಸರ್. ಅಂದ್ರೆ ನಾವೀಗ ತಗೊಂಡು ನಮ್ಗೇನ್ ಪ್ರಾಬ್ಲಮ್ ಆಗಲ್ಲ? ಇಲ್ಲ ಇಲ್ಲ ಸರ್, ಎಲ್ಲಾನು ಸೆಟಲ್ಮೆಂಟ್ ಎಲ್ಲಾನು ಮಾಡಿ ಅವ್ರಿಗೆ ಏನಿದೆ ಕ್ಲಿಯರ್ ಮಾಡಿನೇ ಮಾಡಬಹುದು ಸರ್. ಹೌದಾ? ಈಗ ಯಾವಾಗ ನಾವ್ ಅಲ್ಲಿಗೆ ಬರ್ಬೇಕಾ? ಇಲ್ಲಿಗೆ ಬರ್ಬೇಕು, ಮನೆ ನೋಡ್ಬೇಕು, ಇಲ್ಲ ಮಾತಾಡ್ಬೇಕು. ಅದು ಇವತ್ತು ಅಲ್ಲ, ಈಗ ಮಾತಾಡಬಹುದಾ? ಅಲ್ಲ ಏನಾದ್ರು ಅದು ರಿಸ್ಟ್ರಿಕ್ಷನ್ ಇದೆಯಾ ಅಂತ? ಬನ್ನಿ ಬನ್ನಿ ಮಾತಾಡ್ಬೇಕು. ಅಲ್ಲ ರಿಸ್ಟ್ರಿಕ್ಷನ್ ಇದೆಯಾ ಅಲ್ಲಿ? ಏನೋ ಇಲ್ಲಲ್ಲ? ಇಲ್ಲ ಇಲ್ಲ ಬನ್ನಿ, ಎಲ್ಲ ಕ್ಲಿಯರ್ ಆಗಿದೆ ಜಿಬಿಎ ಇಂದ. ಈಗ ಮಾರಾಟ ಹಂಗಾದ್ರೆ ನಾವು ಖರೀದಿ ಮಾಡಬಹುದಲ್ಲ? ಮಾಡ್ಬೋದು ಮಾಡ್ಬೋದು. ಓಕೆ ಸರ್, ಓಕೆ ಓಕೆ. ಕೋಗಿಲ್ ಲೇಔಟ್ ಹಾಗೂ ತನಿಸಂದ್ರದ ಅಕ್ರಮ ಒತ್ತುವರಿ ತೆರವು ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಕೂಡ ಅದು ಜನಮಾನಸದಲ್ಲಿದೆ. ಈ ಕೋಗಿಲ್ ಲೇಔಟ್ ಹಾಗೂ ತನಿಸಂದ್ರದ ಅಸಲಿಯತೆಯನ್ನು ರಿಪಬ್ಲಿಕ್ ಕನ್ನಡ ಬಿಚ್ಚಿಟ್ಟಿತ್ತು. ಇದೀಗ ಮತ್ತೊಂದು ಲೇಔಟ್ನ ಅಸಲಿಯತೆ ಏನು ಅನ್ನೋದನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಹೊರಮಾವು ಈ ಸರವಣ ಲೇಔಟ್ ಏನಿದೆ, ಈ ಒಂದು ಸರವಣ ಲೇಔಟ್ನ ಬಹುತೇಕ ಸರಿಸುಮಾರು 39 ಮನೆಗಳಿಗೆ ಇದೀಗ ಜಿಬಿಎ ಅಧಿಕಾರಿಗಳು ಸೀಲ್ ಅನ್ನು ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖ ಕಾರಣ ಏನಂದ್ರೆ, ಈ ಒಂದು ಲೇಔಟ್ ನಿರ್ಮಾಣ ಆಗಿರುವುದು ಅನಧಿಕೃತ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 2 ಪ್ರಮುಖ ಆರೋಪ ಇದೆ. ಒಂದು, ಲೇಔಟ್ ನಿರ್ಮಾಣ ತದನಂತರದಲ್ಲಿ ಫ್ಲಾಟ್ಗಳು ಅಥವಾ ಮನೆಗಳು ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಒಂದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅನ್ನೋ ಆರೋಪ ಇದೆ. ಜೊತೆಗೆ ಇದಕ್ಕೆ ಹೊಂದಿಕೊಂಡಂತೆ ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಕಾಂಪೌಂಡ್ ಇದೆ, ಅದರ ಪಕ್ಕದಲ್ಲಿ ರಾಜಕಾಲುವೆ ಕೂಡ ಹೋಗಿದೆ. ಆ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಇದೀಗ ಲೇಔಟ್ ನಿರ್ಮಾಣ ಮಾಡಿರುವಂತಹ ಆರೋಪ ಇದೆ. ಈ ಒಂದು ಸರವಣ ಲೇಔಟ್ ನ ಸರಿಸುಮಾರು 39 ಮನೆಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಈ ಸೀಸ್ ಮಾಡಿರುವಂತಹ ಅಧಿಕಾರಿಗಳು ಜನವರಿ 7ರಂದು ಸೀಸ್ ಮಾಡ್ತಾರೆ. 30 ದಿನದ ಕಾಲಾವಕಾಶವನ್ನು ಕೊಡ್ತಾರೆ, 1 ತಿಂಗಳ ಕಾಲಾವಕಾಶ ಕೊಡ್ತಾರೆ. ಅಷ್ಟರವರೆಗೆ ಯಾರು ಕೂಡ ಇಲ್ಲಿಗೆ ಬರಬಾರದು ಅನ್ನೋ ಷರತ್ತನ್ನು ಹಾಕಿರ್ತಾರೆ. ಜೊತೆಗೆ ಈ ಸೀಸ್ ಮಾಡಿರುವ ಮನೆಗಳನ್ನು ಯಾವುದೇ ಕಾರಣ ಕೂಡ ಓಪನ್ ಮಾಡುವಂತಿಲ್ಲ ಅಂತ ಷರತ್ತನ್ನು ಕೂಡ ಹಾಕಿರ್ತಾರೆ. ಆದ್ರೆ ಅಧಿಕಾರಿಗಳ ಈ ರೀತಿಯ ಷರತ್ತಿಗೂ ಕೂಡ ಕೆಲವರು ಡೋಂಟ್ ಕೇರ್ ಅಂದು ಈಗಾಗಲೇ ಕೆಲವೊಂದು ಮನೆಗಳನ್ನು ಓಪನ್ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಜಂಟಿ ಆಯುಕ್ತರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಒಂದು ಖಡಕ್ ಆಗಿರುವಂತಹ ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖ ಈ ಒಂದು ಲೇಔಟ್ ಏನಿದೆ, ಕೆಆರ್ ಪುರಂನ ಸರಿಸುಮಾರು 39 ಮನೆಗಳಿಗೆ ಈಗಾಗಲೇ ನೋಟಿಸ್ ಕೊಟ್ಟಿರುವಂತದ್ದು. ಹೊರಮಾವು ಅಗರ ಸರ್ವೆ ನಂಬರ್ 11/1, 11/2, 11/3 ಒಟ್ಟು 2 ಎಕರೆ 5 ಗುಂಟೆಗಳಲ್ಲಿ ಈ ಒಂದು ಲೇಔಟ್ ನಿರ್ಮಾಣ ಆಗಿರುವಂತದ್ದು. ಮನೆಗಳಿಗೆ ನೋಟಿಸ್ ಅಂಟಿಸಿ ಬೀಗ ಜಡಿಯಲಾಗಿತ್ತು. ಬಟ್ ಸದ್ಯಕ್ಕೆ ನೋಡ್ತಾ ಹೋದ ಸಂದರ್ಭದಲ್ಲಿ ಎಲ್ಲೂ ಕೂಡ ನೋಟಿಸ್ ಇಲ್ಲ. ಒಂದು ಅಂಟಿಸಿರುವಂತಹ ನೋಟಿಸ್ ಅನ್ನು ಕೂಡ ಹರಿದು ಹಾಕಿದ್ದಾರೆ ಅನ್ನೋ ಆರೋಪ ಇದೆ. ಜೊತೆಗೆ ಈ ಕೆಲವೊಂದು ಸೀಲ್ ಆಗಿರುವಂತಹ ಮನೆಗಳನ್ನು ಯಾರು ಸೀಸ್ ಮಾಡಿದವರು, ಅಂದ್ರೆ ಸೀಲ್ ಮಾಡುವಂತ ಜಿಬಿ ಅಧಿಕಾರಿಗಳ ಗಮನಕ್ಕೆ ಇರದೇನೆ ಇಲ್ಲಿರುವಂತಹ ಜನರು ಓಪನ್ ಮಾಡಿರುವಂತಹ ಆರೋಪ ಕೂಡ ಇದೆ. ಈ ಸಂಬಂಧ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಠಾಣೆ ದೂರು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿನ ಒಂದು ವಿಚಾರವನ್ನು ಗಮನಿಸಲೇಬೇಕಾಗುತ್ತೆ. ಈ ಅಗರ ಲೇಔಟ್ ಆಗಿರಬಹುದು, ಈ ಒಂದು ಸರೌಂಡಿಂಗ್ ಬಹುತೇಕ
ಸಣ್ಣ ಪುಟ್ಟ ಮಳೆ ಬಂದ್ರೂ ಕೂಡ ಇಲ್ಲಿ ಜಲಾವೃತ ಆಗುತ್ತೆ, ಪ್ರವಾಹ ಸದೃಶ ರೀತಿಯ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸಾಯಿ ಲೇಔಟ್ ಆಗಿರ್ಬೋದು, ವಡ್ರಪಾಲಿ ಆಗಿರ್ಬೋದು, ಬಾಬುಸಾಪಾಲಿ ಆಗಿರ್ಬೋದು, ಬಹುತೇಕ ಕಡೆ ಮಳೆಗಾಲದಲ್ಲಿ ಒಂದಲ್ಲ ಒಂದು ರೀತಿಯ ಅವಾಂತರ ಆಗುತ್ತೆ. ಕಳೆದ ವರ್ಷ ಒಂದು ಕಟ್ಟಡವೇ ಬಿದ್ದು ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿಯಾಗಿತ್ತು. ಸಾಯಿ ಲೇಔಟ್ ಸರಿಸುಮಾರು 4-5 ದಿನಗಳ ಕಾಲ ಜಲಾವೃತ ಆಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿರುವಂತಹ ರಾಜಕಾಲುವೆ ನೀರು ಏಕಾಏಕಿ ಮನೆಗಳಿಗೆ ನುಗ್ಗುತ್ತೆ. ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ, ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಇಷ್ಟಾದ್ರೂ ಕೂಡ ಇದೇ ಲೇಔಟ್ಗೆ ಹೊಂದಿಕೊಂಡಿರುವಂತಹ ಈ ಒಂದು ಸರವಣ ಲೇಔಟ್ ಅಂದ್ರೆ ಅಗ್ರದ ಸರವಣ ಲೇಔಟ್ ನಲ್ಲಿ ಕೂಡ ಇದೀಗ ರಾಜಕಾಲುವೆಯನ್ನು ಒತ್ತುವರಿ ಮಾಡಿರುವಂತಹ ಆರೋಪ ಇದೆ. ಸಂಬಂಧಪಟ್ಟ ಅಧಿಕಾರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಆದ್ರೂ ಕೂಡ ಇಲ್ಲಿರುವಂತಹ ಬಿಲ್ಡರ್ ಅಥವಾ ಸಂಬಂಧ ಯಾರು ಈ ಲೇಔಟ್ ನ ನಿರ್ಮಾಣ ಮಾಡಿದರೋ ಅವರು ಇಲ್ಲಿರುವಂತಹ ಜನರಿಗೆ, ಯಾರು ಈ ಒಂದು ಖರೀದಿದಾರರಿಗೆ ಯಾವುದೇ ರೀತಿಯ ಮಾಹಿತಿ ನೀಡಿರಲಿಲ್ಲ ಅನ್ನೋ ಆರೋಪ ಇದೆ. ಈ ಒಂದು ಮನೆ ನೀವು ನೋಡ್ತಾ ಇರಬಹುದು, ಇದು ಮುಂದಿನ ತಿಂಗಳು ಇದಕ್ಕೆ ಈ ಒಂದು ಮನೆಗಳಲ್ಲಿ ಇನಾಗ್ರೇಟ್ ಆಗುವಂತಹ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಈಗಾಗಲೇ ಲೋನ್ ಕೂಡ ಸ್ಯಾಂಕ್ಷನ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇದ್ರು. ಹಾಗಾದ್ರೆ ಒತ್ತುವರಿದಾರರು ಇವರಿಗೆ ಮಾಹಿತಿಯನ್ನು ನೀಡಿರ್ಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೇವೆ. ಬಹುತೇಕ ಎಲ್ಲೆಲ್ಲ ಒತ್ತುವರಿ ಆಗಿದೆ, ಅಲ್ಲಿ ಯಾರು ಲೇಔಟ್ ನಿರ್ಮಾಣ ಮಾಡಿರ್ತಾರೋ ಅವರು ಇಲ್ಲಿರುವಂತಹ ಜನರಿಗೆ ಮೋಸ ಮಾಡ್ತಿರುವಂತಹ ಆರೋಪ ಇದೆ. ಈ ಪ್ರಕರಣದಲ್ಲೂ ಅದೇ ರೀತಿ ಕಾಣ್ತಾ ಇದೆ. ಇಲ್ಲಿರುವಂತಹ ಖರೀದಿದಾರರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಈ ಒಂದು ಜಾಗದ ಬಗ್ಗೆ ಮಾರಾಟ ಮಾಡಿರುವಂತಹ ಆರೋಪ ಕೂಡ ಇದೆ. ಘಟನೆ ಸಂಬಂಧ ಈಗಾಗಲೇ ಉತ್ತರ ಪಾಲಿಕೆ ಅಧಿಕಾರಿಗಳು ಕೂಡ ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡಿದ್ದಾರೆ. 30 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಕಾಲಾವಕಾಶ ಕೊಟ್ಟು ಸರಿಸುಮಾರು 10 ದಿನಗಳಾಗಿದೆ. ಇನ್ನು 20 ದಿನದಲ್ಲಿ ಇಲ್ಲಿರುವಂತಹ ಅನಧಿಕೃತವಾಗಿರುವಂತಹ ಮನೆಗಳ ಏನು ಮೇಲ್ಛಾವಣಿ ಅಂತಸ್ತನ್ನು ಡೆಮಾಲಿಷನ್ ಮಾಡಲು ಈಗ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಡೆಮಾಲಿಷನ್ ಮಾಡದೇ ಇದ್ದಂತ ಹೋದ ಸಂದರ್ಭದಲ್ಲಿ ಜಿಬಿ ಅಧಿಕಾರಿಗಳು ಅದನ್ನು ಡೆಮಾಲಿಷನ್ ಮಾಡ್ತಾರೆ. ಆ ಒಂದು ಡೆಮಾಲಿಷನ್ ತಗುಲುವ ವೆಚ್ಚ ಏನಿದೆ ಅದನ್ನು ಇಲ್ಲಿರುವಂತಹ ಒತ್ತುವರಿದಾರರು ಅಥವಾ ಈ ಒಂದು ಲೇಔಟ್ ನ ನಿರ್ಮಾಣ ಮಾಡಿದವರು ಕೊಡಬೇಕು ಅನ್ನೋ ಸ್ಪಷ್ಟ ಷರತ್ತನ್ನು ಕೂಡ ಇದೀಗ ಅಧಿಕಾರಿಗಳು ಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲೊಂದು ಐಷಾರಾಮಿ ಲೇಔಟ್ ಇದೆ, ಹೆಸರಿಗಷ್ಟೇ ಇದೆ ಐಷಾರಾಮಿ ಲೇಔಟ್. ಆದ್ರೆ ಅದರ ಅಸಲಿ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ನೋಡಿ. ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ, ಬಡಾವಣೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೊರಮಾವಿನಲ್ಲಿರುವಂತಹ ಶರವಣ ಲೇಔಟ್ನ ಕರ್ಮಕಾಂಡ ಇದು. ರಾಜಕಾಲುವೆ ಮೇಲೆ ಇಡೀ ಲೇಔಟ್ ನಿರ್ಮಾಣ ಆಗಿದೆ. ಈಗ ಜಿಬಿಎ ನೋಟಿಸ್ ಕೊಟ್ಟಿದೆ, ತೆರವು ಮಾಡಬೇಕು ಅಂತ. ನೋಟಿಸ್ ಕೊಟ್ಟು ಸುಮಾರು 12 ದಿನ ಆಯ್ತು. 1 ತಿಂಗಳ ಒಳಗೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಮನೆ ಮಾರುವಂತಿಲ್ಲ ಅಂತ ಕೂಡ ಜಿಬಿಎ ಸೂಚನೆ ಕೊಟ್ಟಿದೆ. ಆದ್ರೂ ಕೂಡ ಇಲ್ಲಿರುವಂತಹ ಬಿಲ್ಡರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನಸಾಮಾನ್ಯರಿಗೆ ಅಲ್ಲಿರುವಂತಹ ಮನೆಯನ್ನ ಮಾರೋದಕ್ಕೆ ಹೊರಟಿದ್ದಾರೆ. ಜನರಿಗೆ ಟೋಪಿ ಹಾಕೋದಕ್ಕೆ ಲೇಔಟ್ ಸೃಷ್ಟಿಕರ್ತರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಲ್ಡರ್ಸ್ ಕಳ್ಳಾಟ ಬಠ ಬಯಲಾಗಿದೆ. ಶರವಣ ಲೇಔಟ್ನ ಕರ್ಮಕಾಂಡ ಆಯಿತು. ನೋಟಿಸ್ ಕೊಟ್ಟಿದ್ದಾರೆ ನೋಡಿ. ಜಿಬಿಎ ಕೊಟ್ಟಿರುವಂತಹ ನೋಟಿಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ಆ ಮನೆ ಇದು ಹೊರಮಾವು ಇದೆಯಲ್ಲ ಸರ್, ಅದು ಎಷ್ಟು ಸರ್ ಒಂದು ಮನೆಗೆ? ಯಾವ್ದೆಲ್ಲ ಹೊರಮಾವು ಯಾವುದು ಸರವಣ ಲೇಔಟ್ ಏನೋ ಇದೆಯಲ್ಲ